ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿಣಿ, ಶಿವಮೊಗ್ಗ ಗೋಪಾಳ. ನಾನು ಕತೆನ ಓದೋಕ್ಕೆ ಶುರು ಮಾಡಿ 28 ವರ್ಷಗಳಾಗಿದೆ. ನನ್ನ ಮದುವೆಗಿಂತ ಮುಂಚೆ ನಾನು ಓದ್ತಾ ಇದ್ದೆ. ಆಮೇಲೆ ನನ್ನ ಮದುವೆ ಆಯಿತು. ನನಗೆ ಪ್ರತಿಯೊಂದು ನನ್ನ ಇದರಿಂದ ಅನುಭವಿಸಿದ್ದೀನಿ. ಸಂತೋಷ ಸಿಕ್ಕಿದೆ. ನನಗೆ ಮಗು ಹತ್ತಿರ ಮಾತ್ರ ಹಾಲು ಕೊಡ್ತಾಳೆ ದೇವರು, ತಾಯಿ. ಅದೇ ರೀತಿ ನಾವು ಏನು ಬೇಡ್ತೀವೋ ಅದೇ ರೀತಿ ನಮಗೆ ದೇವರು ಎಲ್ಲದನ್ನೂ ಕೊಡ್ತಾಳೆ. ಆದರೆ ನಾವು ಕರಿಬೇಕು, ಕೇಳಬೇಕು, ಅವಾಗ ಅವಳು ನಮ್ಮ ಹತ್ರ ಬರ್ತಾಳೆ. ಅದೇ ರೀತಿ ಈ ಬುಕ್ ಮಾತ್ರ ನನಗೆ ಸಿಕ್ಕಿರಲಿಲ್ಲ. ಈ ಸಲ 1.5 ವರ್ಷದಿಂದ ನನಗೆ ಸಿಕ್ಕಿದೆ. ಅಲ್ಲಿಂದ ನಾನು ದಿನಾನು ಮಾಡ್ತಾ ಇದ್ದೀನಿ. ದಿನಕ್ಕೆ ಒಂದೊಂದು ಅಧ್ಯಾಯ ಓದ್ತಾ ಇದ್ದೀನಿ. ಹಾಗೆ 108 ದಿನ ನಮ್ಮ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ನಾವು 108 ದಿನ ಬಿಡ್ದೇನೆ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅದೇ ರೀತಿ ಈಗ ಈ ಪಾರಾಯಣ, ಅಖಂಡ ಪಾರಾಯಣ, ಅದು ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ 22, 23 ನಡೀತಿದೆ. ಎಲ್ಲರೂ ಬರಬೇಕು ಈ ಪಾರಾಯಣಕ್ಕೆ. ಎಲ್ಲರೂ ಇದ್ರದ್ದು ಸುಖ ಅನುಭವಿಸ್ಬೇಕು. ನಮ್ಗೆಲ್ಲರಿಗೂ ಸಿಕ್ಕುತ್ತೆ, ಕೊಟ್ಟೇ ಕೊಡ್ತಾಳೆ ದೇವಿ. ನಾವೆಲ್ಲ ಚೆನ್ನಾಗಿರೋಣ, ನಾವೆಲ್ಲ ಇದನ್ನು ಮನೆಯಲ್ಲಿ ಮಾಡೋಣ, ದೇವ್ರನ್ನ ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಇದನ್ನೆಲ್ಲರೂ ಮನೆಯಲ್ಲಿ ಮಾಡೋಣ. ನಮ್ಮ ಕುಟುಂಬ ಒಳ್ಳೇದಾಗ್ಲಿ, ನಮ್ಮ ದೇಶ ಒಳ್ಳೇದಾಗ್ಲಿ ಅಂತ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಪ್ರಾರ್ಥಿಸುತ್ತೇನೆ.